ಏಕೆ ದೇವ, ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ಏನಿದು ವ್ಯಸನದಿಂದಿರುವೆಯಲ್ಲ, ಕಾರಣವೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯೋ ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ಪಾಂಚಾಲಿ ಏಕೆ ಚಿಂತಿತೆ ದ್ರುಪದ ನಂದಿನಿ, ಅದೇಕೆ ಚಿಂತಿತೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೆ, ಏಕೆ ಚಿಂತಿತೆ ದ್ರುಪದ ನಂದಿನಿ. ದುರದಿ ದುರುಳ ಕುರುಪತಿಯ ತೊಡೆ ಮುರಿವೆ ಮುದದಿಲ್ಲ, ದುರದಿ ದುರುಳ ಕುರುಪತಿಯ ತೊಡೆ ಮುರಿವೆ ಮುದದಿಂದ, ಕಡುಮದೊಂದರವರನ್ನು ವಧಿಸದೆ ಬಿಡೆ ದುರದಲ್ಲಿ ಕಡುಮದೊಂದರವರನ್ನು ವಧಿಸದೆ ಬಿಡೆ ದುರದಲ್ಲಿ ತೊಡೆ ತಟ್ಟಿ ತುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ತುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ, ಏಕೆ ಚಿಂತಿತೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೆ, ಏಕೆ ಚಿಂತಿತೆ ದ್ರುಪದ ನಂದಿನಿ. ವಿಪಿನ ವಾಸ ಭವನೆಯ ಮರವನೆ ನಾ ತರುಣಿಯೇ, ವಿಪಿನ ವಾಸ ಭವನೆಯ ಮರವನೆ ನಾ ತರುಣಿಯೇ, ಕಪಟತನದ ವಂಚಕರ ಹೃದಯವನ್ನೇ ಸೀಳುವೆ, ಕಪಟತನದ ವಂಚಕರ ಹೃದಯವನ್ನೇ ಸೀಳುವೆ, ತೊಡೆ ತಟ್ಟಿ ಕುಡಿಗುಟ್ಟಿ ತೊಡೆ ತಟ್ಟಿ ಕುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ, ಏಕೆ ಚಿಂತಿತೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೆ, ಏಕೆ ಚಿಂತಿತೆ ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ದೇವಿ, ಏನಿದು ವ್ಯಸನದಿಂದಿರುವೆಯಲ್ಲೋ,
ಸಾಕು, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ನೆನ್ನೆ ನಿನಗೊದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಭೀಮಸೇನನಲ್ಲವೇ? ನಡೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗಲೆಂದು ಭಾವಿಸಿದೆಯೋ? ಪಾಂಚಾಲಿ, ಸಪ್ತ ದ್ವೀಪವೇ ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದ್ರಿಗಳ ಗತಿ ಹಿಂದೆ ಮುಂದಾದರೂ ಸರಿಯೇ, ಈ ಭೂಮಿ ತಾಳೆಗೆಳಗಾದರೂ ಸರಿಯೇ, ಈ ಭೀಮಸೇನನು ಮಾಡಿದ ಪ್ರತಿಜ್ಞೆ ಎಂದಿಗೂ ಬದಲಾಗದು. ಹಾಗೊಂದು ವೇಳೆ ನನ್ನ ಸಹೋದರರು ಅಗ್ರಜನ ಮಾತಿನಂತೆ ನಡೆಯುವುದಾದರೆ ಅಂದೇ ನಾನು ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲ ಅಧಮರನ್ನು ಕೆಣಕಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೇ ಬರುತ್ತೇನೆ. ನಿಜವೇ? ಪ್ರಾಣೇಶ್ವರ, ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಸ್ವಾಮಿ? ದೇವಿ ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು, ಆ ದರ್ಪಿತ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪೂಡಿ ಪೂಡಿ ಮಾಡಿ ಎಂದಿಗೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳು. ಅದುವರೆಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ಅನಾವಶ್ಯಕ ದೇವಿ, ಅನಾವಶ್ಯಕ. ಅಜ್ಞಾತವಾದವನು
ಭೀಮಾರ್ಜುನರೇ, ಕೌರವನ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನ ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಸಂಧಾನಗಳಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದಲೂ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದ್ವೀಪೋದ್ಧಾರ ನವೋ ಮಾರ್ಗವೇ ಚಲಿಸಬಹುದು, ಆದರೆ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ದರ್ಪ ಗರ್ವ ತುಳಿದಾರ್ಭಟರ ಬಸ, ದರ್ಪ ಗರ್ವ ತುಳಿದಾರ್ಭಟರ ಬಸ, ಮೆಟ್ಟಿ ನಿಂತೆ ಚಲದಂಕ ಪ್ರತಾಪ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ದುಷ್ಟ ದುರಿತ ಮದ ನಟ್ಟ ಮೋಸಪು ರಕ್ತ ಹರಿಸ ಭೀಕರ ಪಂಥ. ದುಷ್ಟ ದುರಿತ ಮದ ನಟ್ಟ ಮೋಸಪು ರಕ್ತ ಹರಿಸ ಬಿಡೆ ಭೀಕರ ಪಂಥ. ಮೃತ್ಯು ರೂಪವು ಮಂಡಲ ನಡುಗಿಸಿ, ಮೃತ್ಯು ರೂಪವು ಮಂಡಲ ನಡುಗಿಸಿ ಕುರುಡರಾದ ಮರ ಶಿರಗಳ ತೋರಣ. ರಣ ಪ್ರಚಂಡ ಬಲ ಭೀಮ ಪರಾಕ್ರಮ ಶತ್ರು ಹರಣ ಗದೆ ಗತಿಸ ವಿರೋಧ. ಶತ್ರು ಹರಣ ಗದೆ ಗತಿಸ ವಿರೋಧ. ಶತ್ರು ಹರಣ ಗದೆ ಗತಿಸ ವಿರೋಧ. ಅಗ್ರಜ, ಭರತ ವಂಶದಲ್ಲಿ ತನಗೆ ಸಮಾನರು ಯಾರಿಲ್ಲವೆಂದು ಹಿಗ್ಗಿದ ತುಚ್ಛ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲಹೀನರಲ್ಲ. ಅವರಂತಹ ಛಲವಂತರೇ ಆದರೆ ಪಣ ತೊಟ್ಟು ರಣರಂಗದಲ್ಲಿ ನಿಲ್ಲಲಿ. ಕೋಟ್ಯಾಧಿಕರಾಗಿ ಬಂದರು. ಆ ದುರುಳ ಕೌರವನ 99 ಮಂದಿ ಸಹೋದರರ ರಕ್ತವನ್ನು ಕಾರ್ಯೋಪಾರಿಯಾಗಿ ಹರಿಸಿಬಿಡುತ್ತೇನೆ. ಅದಕ್ಕಾಗಿ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ ಆ ಕಳ ವಿರೋಧಿಗಳ ಕೃತಕ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಾದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನ ಗಳಿಸಲು ಯುಗಗಳೇ ಕಳೆದರೂ ಸಾಧ್ಯವಿಲ್ಲ. ಆದ್ದರಿಂದ ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಲವೇ ನಿಮಗೆ ಆ ಹುಚ್ಚುತನದ ಭ್ರಾಂತಿ. ಅರಗಿನ ಮನೆಯಲ್ಲಿ ನಮ್ಮ ಇವರನ್ನು ಸಜೀವವಾಗಿ ಸುಡರೆತ್ತಿಸಿದಾಗಲೂ ನಿಮಗೆ ಶಾಂತಿ. ದರ್ಪದ ಕುಡಿ ಕಿತ್ತೊಗೆದು ಷಂಡತನದ ಬಂಡರನ್ನು ತುಳಿದು ಮುಷ್ಟಿ ಮಾತ್ರದಿಂದಲೇ ಜಗವನ್ನೇ ಜಯಿಸಬಲ್ಲ ಸಿಂಹ ಬಾಹುಬಲಗಳುಳ್ಳ ಈ ಪಾಂಡವರು ಆ ದಾಯಾದಿಗಳಾದ ಕುನ್ನಿ ಕೌರವರ ಶತಚಿನ್ನ ಭಿನ್ನವಾದ ದೇಹವನ್ನು ಈಡಾಡಲೇ ಬಿಡುವುದಿಲ್ಲ. ಅದಕ್ಕಾಗಿ ಅಗ್ರಜ, ಪಾಂಡವರ ಕುಲದ ಮಾನ ಮಣ್ಣು ಪಾಲಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ, ಘೋರವಾದ ಸಮರ. ಬಲ ಬಲ ಅರ್ಜುನ ಬಲ. ಇದುವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮಾತ್ರ ನಾನು ಸಹಿಸುವುದಿಲ್ಲ. ಈಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಕಡಲಲ್ಲಿ ಮುಳುಗಿಸಲೇ ನನಗೊಂದೂ ತೋರದಂತಾಗಿದೆ. ಹೇ ಕೃಷ್ಣ, ವಾಸುದೇವ, ದೀನದಯಾನಿಧಿ, ದರ್ಶನ ತೋರಬಾರದೆ?
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ನಿಮ್ಮೆಲ್ಲರಿಗೂ ಪರಮಾತ್ಮ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಲು ಸಮ್ಮತಿಸಿದೆಯಾ? ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಈ ನಿನ್ನ ಹೊಗಳಿಕೆಯ ಮಾತುಗಳಾದರೂ ಹಾಗಿರಲಿ. ಮುಂದೆ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಸಮರವನೊಲ್ಲೆನಯ್ಯ, ಸಿರಿ ಸಂಪದಗಾಗಿ ಮುರಹರಿ ಮಹಿಪನಾಗಿ ಪಾಪದ ಮೊರೆಯ ಧರಿಸನಯ್ಯ ಶಿರದಲ್ಲಿ ವಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸಿ ಸಹಿತನೆ ತೆರಳು ಸಂಧಿಗೆ ಆಪತ್ಕೊಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಕಾಳಗ ಗೈವೋದು ಅಸಮತವೆನಗೆ. ಪರಮಾತ್ಮ, ಕಾಳಗ ಗೈವೋದು ಅಸಮತವೆನಗೆ ಕಾಡಿಸಬೇಡೆನ್ನ ಬೇಡುವೆ ದೇವಾ. ಕಾಡಿಸಬೇಡೆನ್ನ ಬೇಡುವೆ ದೇವ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಶ್ಯಾಮನಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡವೋ ದೇವ ದೇವ, ಕದನವು ಬೇಡವೋ ದೇವ ದೇವ. ದೇವಾ ಕೃಷ್ಣ. ಕೃಷ್ಣ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ರಣಮಾರಿಯ ಬಾಯಿಗೆ ತುತ್ತಾಗಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದಾಪಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ನೀನೇ ಹೇಳು. ಅಂದರೆ ಉಭಯ ಪಕ್ಷದವರು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ತಾವೇ ದುರ್ಯೋಧನನ ಬಳಿಗೆ ರಾಯಭಾರಿಯಾಗಿ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವೆನು. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧ ಇದು.
ಆದರೇನು ಮಾಡುವುದು? ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವೇ, ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಸರೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಆದಷ್ಟು ಬೇಗ ಕತ್ತರಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಮಮಕಾರದ ಪಾಶವು ನಮ್ಮನ್ನು ಬಂಧಿಸಿದೆ. ಚೇಚೆ, ಧಿಕ್ಕಾರವಿರಲಿ ನಮ್ಮ ಹೇಡಿ ಜನ್ಮಕ್ಕೆ. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸೋಣವೆಂದರೆ ಅಗ್ರಜನೆಂಬ ಮಮಕಾರದ ಪಾಶವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮಿ ಏಡಿ ಜನ್ಮವನ್ನು. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ? ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ತೆಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲ. ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರುಗುಡ್ಡಿ ಬೇಡಿದರು ತೋರದಿ ಹೇಗೋ ತೋರದಿ ಹೇಗೋ ನೀ ಕರುಣಾ. ಕೃಷ್ಣ ಕೃಷ್ಣ ನೆರೆದಾದ ಭಾಗಣನೆ ದುರುಳ ಕುರು ರಾಕ್ಷಸರು ನೆರೆದಾದ
ಧರ್ಮ ಎಂದು ಹಂಬಲಿಸುತ್ತಾ ಕೈ ಹಿಡಿದ ಧರ್ಮಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿಯೇ? ಓಹೋ, ನಿನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸುರನಿಗೆ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಸಹೋದರಿ, ಹೀಗೆ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿಯ ಅಭಿಪ್ರಾಯವೇ ಒಂದಾಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈ ರೀತಿಯಾಯಿತೆಂದು ಹೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವೂ ಇಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಎಂದು ತುಂಬಿದ ಕುರುಸಭೆಯಲ್ಲಿ ಬಣ್ಣ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಗನಗದಾ ದಂಡದಿ ಪಾಪಿ ದುರ್ಯೋಧನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ಮಲಗಿ ನಿದ್ರೆಯೋಳಿಹೆಯೋ ಇಡಿಂಬ ಮನೋಹರ ಕಂಟಕದ ಕರುಳಿರಿಯದಿರು ನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಒಂದು ಹನಿ ಕಣ್ಣೀರ ಬದಲಾಗಿ ಹಗೆಯ ಹೆಂಡತಿಯರ ಕಣ್ಣುಗಳಿಂದ ಶತಸಹಸ್ರ ಮಣಿ ಕಂಬನಿಯ ತರಿಸುವೆ. ಕೋಳನೆ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಸರಿದು ತರುವೆನ. ದುರುಳ ದುರ್ಯೋಧನ ದುಶ್ಯೋಧನೆಂಬ ದುಷ್ಟ ಕೀಟಗಳ ಬಾಗೆದು ದುಶ್ಯಾಸನ ನೋಡಲ. ಪುಡಿಗುಟ್ಟಿ ಪಾತಕಿ ದುರ್ಯೋಧನ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ. ಪಡೆದಿರುವೆತೆಯ ಓ ನರಕಮರ್ದನ, ಕೇಳ ನನ್ನ ಅಭಿಪ್ರಾಯ.
ಸಾಗರ ಬಾರ್ಗರೆಯಲಿ ಮೋಡ ನಡುಗಿ ಚದುರಲು ಈ ಭೂಮಿ ಗುಡುಗಿ ಬಿರಿಯಲಿ ಉಕ್ಕಿರ ಅವಸದಲ್ಲಿ ಸಪ್ತ ಸಾಗರ ಬಾರ್ಗರೆಯಲಿ ತುಳುವರ ಶಿರವನ್ನು ಕಡಿಯಲೇ ಬಿಡೇನೋ ತುಳುವರ ಶಿರವನ್ನು ಕಡಿಯಲೇ ಬಿಡೇನೋ ಬರದಿಗಂತದಲ್ಲಿ ಮೊಳಗಿತ ವಿಜಯವು ಬರದಿಗಂತದಲ್ಲಿ ಮೊಳಗಿತ ವಿಜಯ ಕುರುಕುಲವೋ ಕಡಿದಿಡುವೆ ಕುರುಕುಲವೋ ಕಡಿದಿಡುವೆ ಕುರುಳ ಕೌರವನ ಪರಿವಿಧದಲ್ಲಿ ಕುರುಳ ಕೌರವನ ಪರಿವಿಧದಲ್ಲಿ ಕಾರ್ ಮೋಡ ನಡುಗಿ ಚದುರು ಈ ಭೂಮಿ ಗುಡುಗಿ ಬಿರಿಯಲಿ ಉಕ್ಕಿ ರಮಸದಲ್ಲಿ ಸಪ್ತ ಸಾಗರ ಬೆರೆಯಲಿ ಪರಮಾತ್ಮ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ವಿಷಸರ್ಪಕ್ಕೆ ಹಾಲು ಉಳಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ ಮರದೆ ಏಕೆ ದೇವ? ಪೋಲೋಕನಂ ಮೆಚ್ಚಿಸಿ ಪಡೆದನೆ ಪಾಟುಪತಾತವಂ ವಿಧಾಸ್ತ್ರ ಪ್ರಯೋಗಗಳಿಂಗಳಿಸಿದನೆ ವಿಜಯವೆಂಬ ಪೆಸರವು ಹರಿಗಳನ್ನು ಹತಗೈಯ ಅಮಿತೋತ್ಸಾಹದಿಂದಿಹ ಪರಮಾತ್ಮ ಹರಿಗಳನ್ನು ಹತಗೈಯ ಅಮಿತೋತ್ಸಾಹದಿಂದಿಹ ಅನುಜರನು ಈ ಪರಿನೋಯಿಪುದು ತರವೆ ಧರ್ಮಜಗೆ ಕೃಷ್ಣ. ಪರಮಾತ್ಮ ಸಂಹಾರ ಚತುರನು ಹರಿ ಭಯಂಕರನು ಆದ ಈ ಸವ್ಯಸಾಚಿಯ ಅಗ್ನಿಯು ದಗದಗಿಪ ಕಾಲಾಗ್ನಿಯಂತೆ ಆ ಸೂತ ಪುತ್ರನ ಕರ್ಣನ ಶಿರಸ್ಸನ್ನು ಭೂಪತನ ಮಾಡಿ ಎಂದಿಗೆ ಈ ದೃಪದನೊಂದಿಗೆ ಕವಿದಿರುವ ಅಪಮಾನದ ಒದಿಕೆಯನ್ನು ಹೋಗಲಾಡಿಸಿವೆನೋ ಅಂದು ನನ್ನ ಮನಸ್ಸಿಗೆ ಶಾಂತಿ. ಹಿಂದೆ ನಮಗೆ ಅಪಾರ ಕಷ್ಟ ನಷ್ಟಗಳುಂಟು ಮಾಡಿದ ಆ ಪಾಷಾಂಡಿಗಳೊಡನೆ ಸಂಧಿಯೇ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ತಿರಸ್ಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿತರಾದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಹತ್ತಿ ಧಗಧಗನೆ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ದೇವಕಿ ನಂದನ ದೇವ ಜನಾರ್ದನ ಪರಮಾತ್ಮ, ದೇವಕಿ ನಂದನ ದೇವ ಜನಾರ್ದನ ತಮ್ಮ ಪಾದಗಳಿಗೆ ನಮಿಸಿದೆ ತಮ್ಮ ಪಾದಗಳಿಗೆ ನಮಿಸಿದೆವು ಪರಮ ಕೃಪಾಳುವೆ ಗುರು ಪಾಂಡವರೊಳು. ಪರಮಾತ್ಮ, ಪರಮ ಕೃಪಾಳುವೆ ಗುರು ಪಾಂಡವರೊಳು ಪರಮ ಸತ್ಯವನ್ನು ವಿರಚಿಸಿ ಬರುವೆಯ ಪರಮ ಸತ್ಯ
ಪರಮಾತ್ಮ. ಇದೊಂದು ಸಾರಿಯಾದರೂ ಆ ದುರ್ಯೋಧನನ ಬಳಿಗೆ ರಾಯಭಾರಿಯಾಗಿ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಕೊನೆಯದಾಗಿ ತಮ್ಮಲ್ಲಿ ಪ್ರಾರ್ಥಿಸುವೆನು. ಅದಕ್ಕೇನಾದರೂ ಆತನು ಒಪ್ಪದೇ ಇದ್ದರೆ ತಮ್ಮ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯ ಪ್ರಸ್ತಾಪವು ನಡೆಯಲೇಬೇಕು. ಅಣ್ಣ, ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಆರಲೇಬೇಕು. ತಂಗಿ ದ್ರುಪದ ಸುತೆಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಡಿನ ಕುರುಸಬೆ ಆಗಬಹುದು ಪರಮಾತ್ಮ. ಸಹೋದರಿ, ಏಕಮ್ಮ ಕಿನ್ನಳಾಗಿರುವೆ? ಏನು ಹೇಳಲಿ ಅಣ್ಣ? ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಲಿಲ್ಲವೆ? ಹಾಗಾದ್ರೆ ಹೇಗೆ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ? ಸಹೋದರಿ, ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿ ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿ ಚಿಂತೆ ಪಡದಿರುನೆ. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನೆ ಮನು ಮುದ ಪೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನೆ ಮನು ಮುದ ಪೈರಿ. ನೀನ ಸುನಗುತ್ತೀರ ಎನ್ನ ಮನಕ್ಕೆ ಶಾಂತಿ. ಸಹೋದರಿ, ನೀನ ಸುನಗುತ್ತೀರ ಎನ್ನ ಮನಕ್ಕೆ ಶಾಂತಿ. ನಿಮ್ಮಯನಿಗೆ ಗಾದಿಯ ಮರೆತಿಯ ವಿಶ್ರಾಂತಿ. ನಿಮ್ಮಯನಿಗೆ ಗಾದಿಯ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದು ಚಿಂತೆ ಪಡೆದು ಚಿಂತೆಯಿಂದಿರೋ. ಸಹೋದರಿ, ವಿಜಯ ನಿಮಗೆಂದು ಒದಗಿ ಬಂದು ಚಿಂತೆ ಪಡೆದು ಚಿಂತೆಯಿಂದಿರೋ. ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿ ಚಿಂತೆ ಪಡದಿರುನೆ. ಸಹೋದರಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲುಳು ಮೆರೆಸಿ. ಪಾಂಡವ ಕೀರ್ತಿಯ ಮುಗಿಲುಳು ಮೆರೆಸಿ. ನಿನ್ನಯ ಮಾನದ ಬೇಗೆಯನ್ನು ನಂದಿಸಿ. ನಿನ್ನಯ ಮಾನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನದ ದರ್ಪವ ಮುರಿಯುತ್ತ ಕಪಿಧ್ವಜವದಿ ವಿದಯದಿ ಮೆರೆಸುವೆ. ಸರ್ಪಲಾಂಛನದ ದರ್ಪವ ಮುರಿಯುತ್ತ ಕಪಿಧ್ವಜವದಿ ವಿದಯದಿ ಮೆರೆಸುವೆ. ಚಿಂತೆ ಪಡದಿರುವೆ ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿ ಚಿಂತೆ ಪಡದಿರುವೆ. ಸದೆಯಳ ಚಿಂತೆ ಪಡದಿರುವೆ. ಅನುಜಳ ಚಿಂತೆ ಪಡದಿರುವೆ. ಸಹೋದರಿ, ಈ ದಿನ ನಾನು ಕೌರವನ ರಾಜಸಭೆಯಲ್ಲಿ ಆತನ ಮನಸ್ಸನ್ನು ಕೆರಳಿಸಿ ಯುದ್ಧವನ್ನೇ ಸಂಘಟಿಸಿಕೊಂಡು ಬಂದು
ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು. ದುಃಖಿಸಬೇಡ, ಸಮಾಧಾನಳಾಗು. ಹಾಗೆ ಆಗಲಿ ಅಣ್ಣ. ಕೃಷ್ಣ 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 ಅಣ್ಣ. ಹೇ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಿತ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತಜನೋದ್ಧಾರ ಭವಭಯಹಾರ ವನಮಾಲಿ ವೈಕುಂಠ ನಿವಾಸ ಭಕ್ತಜನೋದ್ಧಾರ ಭವಭಯಹಾರ ದಿನಜನ ಮಂದಾರಿ ದಾನವ ಸಂಹಾರಿ. ಕೃಷ್ಣ ದಿನಜನ ಮಂದಾರಿ ದಾನವ ಸಂಹಾರಿ. ದಿನಜನ ಮಂದಾರಿ ದಾನವ ಸಂಹಾರಿ. ದಿನಜನ ಮಂದಾರಿ ದಾನವ ಸಂಹಾರಿ. ಕಂಸಾರಿ ಮುರಭೈರಿ ಕಂಸಾರಿ ಮುರಭೈರಿ ಕಾಪಾಡು ಶ್ರೀಹರಿ. ಕಂಸಾರಿ ಮುರಭೈರಿ ಕಾಪಾಡು ಶ್ರೀಹರಿ. ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ ಕೃಷ್ಣ ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರು ಗತಿಸಿ ಮಣ್ಣಲ್ಲಿ ಮಣ್ಣಾದ ಪವಿತ್ರ ಭೂಮಿ. ಸಹೋದರರೇ, ಈ ಶಪಥಕ್ಕೆ ಅರ್ಪಿಸುವ ಪುಷ್ಪಾಂಜಲಿಗಳನ್ನು ಸ್ವೀಕರಿಸಿ. ನೀನು ಮಾಡಿದ ಶಪಥವೇನಾಯಿತು? ನಿನ್ನ 99 ಮಂದಿ ಸಹೋದರರನ್ನು ನಿರಾಹಾರಗೊಂಡ ಆ ಧೂಮವನ್ನು ನೀನು ಮಾಡಿದ ಅಧಿಕಾರ
ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ದೇಹದಲ್ಲಿ ಉರಿಯುತ್ತಿರುವ ಸೇರಿದ ನಾವಾಗ್ತಿಯ ಜ್ವಾಲೆ? ಈ ಸೌಬಲ ರಾಜಶಕುನಿಯ ಆಶ್ವಾಸನೆಗಳನ್ನೆಲ್ಲ ಬಳಿಯುತ್ತಿರುವ ತಮ್ಮ ಮರುಳುಗಳೇ ಧಡಗಲೇ ಏಕೀ ಕುಕ್ಷಿ ಬಗೆವ ಕುಹಕ ಕಂಠಕದ ಕರ್ಕಶಕೇಕೆ ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಪ್ಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣೀಕರ್ತನಾದ ದುರ್ಮಾರ್ಥ ದುರ್ಜಾತ ದುರುಳ ದುರ್ಯೋಧನ ಅಂಧು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು ನನ್ನ ಜನ್ಮದಾತನನ್ನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹವಾಸದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನೊಮ್ಮೆ ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ಕಂಪಿಸುತ್ತಿರುವುದು, ನನ್ನ ದೇಹವೇ ಅದರುತ್ತಿರುವುದು, ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು. ದುರ್ಯೋಧನ, ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು. ದುರ್ಯೋಧನ ದುರ್ಯೋಧನ ಅಂದು ನೀನು ನಮಗೆ ನೀಡುತ್ತಿದ್ದ ಒಂದು ಇಡಿ ಅನ್ನ, ಒಂದು ಒಳಗೆ ನೀರು, ಇವುಗಳೆಲ್ಲವನ್ನು ನನ್ನ ದುರ್ದೈವಿ ಭಾಗ್ಯ ಸಹೋದರರು ನಿನ್ನ ಮೇಲಿನ ಛಲ ತೀರಿಸಲೆಂದೇ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಆತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಆತರಾದರು. ಆ ದಾರುಣ್ಯ ದೃಶ್ಯವು ಶಕುನಿಯ ಶ್ರುತಿ ಪಟಲದಿಂದಳಿಯದೆ ಉಳಿದು ನಿರಂತರ ಭಯಂಕರ ಪಡಭಾಗ್ನಿಯಲ್ಲೇ ನೊಂದು ಬೆಂದು ಕುಂದು ಕುಶವಾಗಿರುವ ಶಕುನಿಯ ಶರೀರವನ್ನು ಅಣು ಅಣುವಾಗಿ ಚಿತ್ರಿಸಿದ್ರು. ಸೇಡು ಸೇಡಿಯ ಸಾಡು ಸೇಡೆಂಬಕಿಡಿ ನನ್ನ ನೋಡಿ ಹೇಳ್ತದೆ ಪ್ರಕರವ. ಸೇಡೆಂಬಕಿಡಿ ನನ್ನ ನೋಡಿ ಹೇಳ್ತದೆ ಪ್ರಕರವ. ಈ ನಿನ್ನ ಗುರು ವಂಶದ ದಹನ, ಈ ನಿನ್ನ ಗುರು ವಂಶದ ದಹನ ಏನಾದರೂ ದಯಿಸದ ಬಿಡನ. ಸೇಡೆಂಬಕಿಡಿ ನನ್ನ ನೋಡಿ ಹೇಳ್ತದೆ ಪ್ರಕರವ. ಸದಯರ ಕೊಂದೆಯೇ ಅಂಧೆ ಶಕುನಿಯ ಶಪಥವ ತಾಯ್ತ, ಅಂಧೆ ಶಕುನಿಯ ಶಪಥವ ತಾಯ್ತ. ಶಬ್ದ ಮಾಡಿದ್ರು ನಾಶವ ದೈವೆ, ಶಬ್ದ ಮಾಡಿದ್ರು ನಾಶವ ದೈವೆ. ಹೊಡೆದು ಅನುಜರಿಗೆ ಶಾಂತಿಯ ತರುವೆ. ಚೆಂಬಲಿ ನನ್ನ ನೋಡಿ ಸೇರಿಸುತ್ತೆ. ಬಿಡಚಲವ ಬಿಡಚಲವ ಬಿಡಚಲವ. ಸೇಡು ಸೇಡಿಗೆ ಸೇಡು, ಪ್ರತೀಕಾರ
ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಾತನ್ನು ಬಿಟ್ಟು ಮತ್ತಾವುದನ್ನ ಅಲಿಸಲು ಸಾಧ್ಯವಿಲ್ಲ ದುರ್ಯೋಧನ, ಮತ್ತಾವುದನ್ನ ಅಲಿಸಲು ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮದವೇರಿ ಮನೋನ್ಮತ್ತನಾಗಿ ಮೆರೆಯುತ್ತಿರುವ ದುರ್ಯೋಧನ ಕೇಳು. ಗಾಂಧಾರ ವಂಶಕ್ಷಯಕ್ಕೆ ಕಾರಣೀಕರ್ತನಾದ ಕೌರವ ಕುನ್ನಿಯೇ ಕೇಳು. ಕಾರ್ಯದು ಆಧರಿಸಿ ಸತ್ಕರಿಸಬೇಕಾದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನೂ ಸಹ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ಧೀಮಂತರಿಂದೋಲೈಸಿಕೊಂಡು ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಆ ನಿನ್ನ ಕೆಂಗಣ್ಣಿನ ಕೆಚ್ಚುಗಳಿಗೆ ಸಿಕ್ಕಿ ನನ್ನ ಆಸೆಗಳೆಲ್ಲವೂ ಗಾಳಿಗೋಪುರವಾಗಿ ಹಾರಿ ಹೋಯಿತು ಸುಯೋಧನ, ಗಾಳಿಗೋಪುರವಾಗಿ ಹಾರಿ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತೆ ಇಲ್ಲ, ಚಿಂತಿಸುತ್ತಿಲ್ಲ, ಚಿಂತಿಸಿ ಫಲವೂ ಇಲ್ಲ. ಗತಕಾಲ ಸ್ಮರಣೆಯೇ ಭವಿಷ್ಯವೇ ಆಲಸ್ಯವಾಗುವುದೆಂಬ ಹಿರಿಯರ ನಾಣ್ಣುಡಿಯನ್ನನುಸರಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರನ್ನು ಅವರಲ್ಲಿಯೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಯುಕ್ತಿಯನ್ನನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಯನ್ನೇ ಇರಿಸುತ್ತಾ ಬಂದಿರುವೆನು. ಪುನಃ ನಿಮ್ಮನ್ನು ಕುರುರಕ್ತ ಅಜಸ್ರ ಧಾರೆಯಿಂದ ಉಜ್ಜೀವನಗೊಳಿಸುವೆನು. ಅಲ್ಲದೆ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ದೇವೇಂದ್ರನ ಅಮರಾವತಿಯಂತೆ ರಾರಾಜುತ್ತಿರುವ ಈ ನಿನ್ನ ನವರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಮುಳುವಿನಲ್ಲಿ ಮುಳುಗಿಸುವ ತನಕ ಈ ಕಪಟ ಧೂತ ವಿದ್ಯಾ ವಿಶಾರದ ಶಕುನಿಗೆಲ್ಲಿಯ ಶಾಂತಿ, ಎಲ್ಲಿಯ ಮನಶಾಂತಿ, ಇನ್ನೆಲ್ಲಿ ಆತ್ಮಸಂತೃಪ್ತಿ. ಧಗಧಗ 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 ನೆತ್ತಿದ ದೇಶಕ್ಕಾಳೆ ದಯಿಸುತ್ತಿದೆ ಲೋಕದ ರಾಳ. ಧಗಧಗ ನೆತ್ತಿದ ದೇಶಕ್ಕಾಳೆ ದಯಿಸುತ್ತಿದೆ ಲೋಕದ ರಾಳ. ಅರಳಿದ ರಣದಲ್ಲೆಲ್ಲ ಉಳಿಯುವುದಂತೆ ಪ್ರಜರು. ಅರಳಿದ ರಣದಲ್ಲೆಲ್ಲ ಉಳಿಯುವುದಂತೆ ವಂಶಜರು. ಧಗಧಗ 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 ನೆತ್ತಿದ ದ್ವೇಷಕ್ಕಾಳೆ ದಯಿಸುತ್ತಿದೆ ಲೋಕದ ರಾಳ. ಕೌರವೇಶ್ವರ ಸೋಲಿಸಿ ನಮ್ಮನು ಕುರುಪತಿ ತಂದನು, ಅಸ್ತಿನವತಿಯ ಸೆರೆಯಲ್ಲಿದ್ದನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಅಸ್ತಿನವತಿಯ ಸೆರೆಯಲ್ಲಿದ್ದನು. ಅನ್ನ ತಪಸ್ಸಿರು ನೋಡು ನಾವು ನಮಗೊದಗಿದೆ ಈ ಸರಮಲ ಸಾವು. ಅನ್ನ ತಪಸ್ಸಿರು ನೋಡು ನಾವು ನಮಗೊದಗಿದೆ ಈ ಸರಮಲ ಸಾವು. ಧಗಧಗ 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 ನೆತ್ತಿದ ದೇಶಗಾಳೆ ದಯಿಸುತ್ತಿದೆ ಈ ಲೋಕದ ರಾಳ. ಕೌರವೇಶ್ವರ ನೂರರಲ್ಲೊಬ್ಬನ ಉಳಿದಿಯನೀಗ ತೀರಿಸನನು ಜರ ಸಾಲವ ಬೇಗ. ನೂರರಲ್ಲೊಬ್ಬನೆ ಉಳಿದಿಯನೀಗ ತೀರಿಸನನು ಜರ
ಸಹೋದರರ ಕರಾಯ. ಇದೇ ನನ್ನ ಸಹೋದರರ ಕ್ರಂದನ ಧ್ವನಿ. ಅಳಬೇಡಿ ಎನ್ನತ ಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡ ಮುಂಡಗಳಿಂದ ನರಕದಲ್ಲಿರುವ ನಿಮಗೆ ನಿಧಾಂಚನವನ್ನು ಮಾಡಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಗದಗಿಸುತ್ತಾ ನಿನಗಾಗಿ ನಿಟ್ಟಿಸಿರುವರು ಬಿಡಲಿಲ್ಲದೆ ತೋರಿಸುವನೆ ನನಗೆ ನರಕದ ಮಾರ್ಗ. ನರಕದ ಮಾರ್ಗ ಗೌರವೇಶ್ವರ, ಆ ನಿನ್ನ ಪರಮವೈರಿಗಳಾದ ಪಾಂಡವರಿಗಲ್ಲದೆ ಮತ್ತಾರಿಗಯ್ಯ? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವಿರ್ಮಾತ್ಮಕು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟನೆಂದು ದೂತ ನೀಡಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲರೆ. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹಿಸವಲ್ಲ ಬಿಡು. ಹಲೋ ಸಹೋದರ, ಕೃಷ್ಣ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಎಲ್ಲೆಲ್ಲಿ ಅತಿ ಸತ್ಕಾರವನ್ನ ಆ ದರ್ಪಿತ ಗೋಪಾಲಕರು ಆಗಲೇ ರಾಜಪ್ರಸಾದನ್ನು ದಾಟಿ ವಿದುರನ ಮನೆಯನ್ನು ಆಶ್ರಯಿಸುತ್ತೆ. ಎಷ್ಟೊಂದು ಅವಹೇಳನ! ಮತ್ತಿನ್ನೇನಣ್ಣ ಇರಬಹುದು. ಇಂದು ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋಣ. ನೀನು ಹೋಗುತ್ತ ನಾನು ಹೇಳುತ್ತಿರುವ ಮಾತುಗಳು ಈಗ ನಿಮಗೆ ಶೋಭಿಸಿದ್ರು, ಮುಂದೆ ಯಾರು ನಿಮಗೆ ತಿಳಿಯಿತು.
ನನಗೂ ಒಂದೊಂದು ಸಾರಿ ದುಸ್ಸೆನಿಸುವುದು. ನೋಡಿದೆ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು. ಮದಗಜಗಳಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಈಗೇನು ಮಾಡುವುದು ಮಾವ? ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವಾತಿಥ್ಯವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪುಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳಿಗೆ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಮ್ಮತಿಸುವನು. ಸುಯೋಧನ, ಶುಪ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡರನು. ಇಂಥವನಲ್ಲಿ ಮನ್ನನೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಉದ್ದೇಶ? ಕಾಲ ಸರ್ಪದ ವಿಷದಲ್ಲನ್ನು ಬಳಿಕಾರರೊಡನೆ ಸರಸವಾಡಬಹುದಲ್ಲ. ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮುಕ್ತವಾದ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೇನಾ ಸರ್ವೋತ್ತಮನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಯಾದವ ಸೈನ್ಯ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನನ್ನು ಅರ್ಜುನನಿಗೆ ವಹಿಸಿ ನೀನು ಯಾದವ ಸೈನ್ಯವನ್ನು ವಹಿಸಿದ್ದು ಒಳ್ಳೆಯದೇ ಆಯಿತು. ಏಕೆಂದರೆ ಯಾದವ ಸೈನ್ಯವನ್ನು ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶಪಡಿಸುವ ಸುಯೋಗ ಈಗ ನಿನಗೊದಗಿ ಬಂದಿದೆ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಪಾಪ ಬಡಪಾಂಡವರನ್ನು ಹಿಂಸಿಸುವುದು ನ್ಯಾಯ, ನೀತಿ, ಧರ್ಮ ಇವುಗಳನ್ನು ಯಾರಿಂದ ಕಲಿತ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವ. ಮತ್ತಿನ್ನೇನಯ್ಯ, ಹೊಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುವೀರರಿಂದನು ಭಕ್ತಳಾದ ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗುಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವುದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಪಧರಾಜ. ಯೋಧರ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಬಂದು ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳಕೃಷ್ಣನಿಗೊಂದು ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಸುಯೋಧನ. ಏನದು ನಿನ್ನ ಸಲಹೆ? ಈಗ ಬೇಡ, ಯಥಾ ಕಾಲದಲ್ಲಿ ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಎಂದು ಏನನ್ನೂ ಮಾಡುವುದಿಲ್ಲ. ಶ್ರೀರಾಮಗಳು ಪಾಂಡವರ ಎಲ್ಲಿ ಹೋದರೆ ಚಕ್ರವರ್ತಿ ಹೋದ ಮದಮತ್ತ ದುರುಳ ದುಷ್ಟರು ಶ್ರೀರಾಮಗಳು ಪಾಂಡವರ
ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಸರ್ಪಲಾಂಚನನ ವಿಜಯ ಪತಾಕೆ ಹಾರಾಟ, ಹೇಳಿ ಪಾಂಡವರು ಆರ್ತತ್ವನೆಯ ಚೀರಾಟ ನಡೆ ನಡೆ ಕುರುಕುಲದ ರಣಕಲೆ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಏನಂದೆ? ನಿನ್ನ ಸಲಹೆ ಹೊರತಾಗಿ ಎಂದು ಏನನ್ನು ಮಾಡುವುದಿಲ್ಲ ಮಾವ. ಮಾಡಲು ಬಿಟ್ಟರೆ ತಾನೇ ನೀನು ಮಾಡುವುದು. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿಯೇನೋ ಮೂಢ? ಶಾ ಎಂದರೆ ಶತ್ರು ತಂಡವಾದ ನಿಮ್ಮನ್ನು, ಕು ಎಂದರೆ ಕುತಂತ್ರವೆಂಬ ವಿಷಕರ್ಗದಿಂದ, ನೀ ಎಂದರೆ ನಿನ್ನವರನ್ನು ನಿನ್ನಿಂದಲೇ ನಿರ್ನಾಮಗೈಯುವುದೇ ಈ ಶಕುನಿಯ ಇನ್ನೊಂದು ಅನ್ವರ್ಥನಾಮ. ಕಟುಕನು ಕುರಿಯನ್ನು ಹೇಗೆ ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವನೋ, ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊನೆಗೊಂದು ದಿನ ಮಧಾಂಧ ನಿನ್ನೊಡನಾಡಿಯಾಗಿ ನಿನ್ನ ಕುರುಕುಲದ ಬೇರನ್ನೇ ಕಿತ್ತಸೆಯೆಂದು ಸದಾ ನಿರೀಕ್ಷೆಯಲ್ಲಿರುವ ಈ ಶಕುನಿ ಮಾವ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ನಡೆ, ಬೋರ್ ಗರಿವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಈ ದರೆಯನ್ನೇ ಧೀರ್ಯತೆ ಮಾಡಿ ನಿನ್ನಸ್ತಿನಾವತಿಯ ರತ್ನ ಸಿಂಹಾಸನವು ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋದಾಗಲೇ ಆನಂದ, ಪರಮಾನಂದ, ಮಹದಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೇ ನಾಮ.
ಸರಸವನಾರ